ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಇತ್ತೀಚೆಗಷ್ಟೇ ನಟ ದರ್ಶನ್ ಕೇರಳದ ಕಣ್ಣೂರಿನ ಮಡಾಯಿಕಾವು ದೇವಸ್ಥಾನಕ್ಕೆ ತೆರಳಿ ಶತ್ರು ಸಂಹಾರ ಯಾಗವನ್ನ ಮಾಡಿಸಿದ್ರು. ಇದೀಗ ಮತ್ತೆ ಕುಟುಂಬ ಸಮೇತರಾಗಿ ದೇವರನಾಡು ಕೇರಳದ ಶಿವನ ದೇಗುಲಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕೇರಳದ ಎರಡನೇ ಶ್ರೀಮಂತ ದೇಗುಲ ಎಂದು ಹೆಸರುವಾಸಿಯಾಗಿರುವ ಈ ದೇವಾಲಯವು ವರ್ಷದಲ್ಲಿ ಕೇವಲ 27 ದಿನ ಮಾತ್ರ ತೆರೆದಿರುತ್ತೆ. ಹಾಗಾಗಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಮೂಲತಃ ಕೊಟ್ಟಿಯೂರು ವೈಶಾಖ ಮಹೋತ್ಸವವನ್ನ ಸತಿಯ ತಂದೆಯಾಗಿದ್ದಂತಹ ದಕ್ಷ ಪ್ರಜಾಪತಿಯು ನಡೆಸಿದಂತಹ ಯಾಗದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತೆ. ಈ ದೇವಸ್ಥಾನವನ್ನ ಕೊಟ್ಟಿಯೂರು ವಡಕ್ಕೇಶ್ವರಂ ದೇವಸ್ಥಾನ ಅಂತಲೂ ಕರೆಯಲಾಗುತ್ತೆ. ಈ ದೇವಸ್ಥಾನವು ಪುರಾಲಿ ಮಲಕಟ್ಟನ್ ರಾಜವಂಶದ ಆಳ್ವಿಕೆಯಲ್ಲಿತ್ತು. ಇಲ್ಲಿ 2 ದೇವಾಲಯಗಳಿದ್ದು, ವವಾಲಿ ನದಿಯ ಪೂರ್ವ ದಿಕ್ಕಿನಲ್ಲಿ ಇಕ್ಕರೆ ಕೊಟ್ಟಿಯೂರು ಮತ್ತು ಪಶ್ಚಿಮದಲ್ಲಿ ಅಕ್ಕರೆ ಕೊಟ್ಟಿಯೂರು ಅಂತ ಕರೆಯಲಾಗುತ್ತೆ. ಇದು ಮಲಬಾರ್ ವಿಶೇಷ ವರ್ಗದ ದೇವಾಲಯವಾಗಿದ್ದು, ವೈಶಾಖ ಮಹೋತ್ಸವದಲ್ಲಿ ಮಾತ್ರ ಅಕ್ಕರೆ ಕೊಟ್ಟಿಯೂರಿನಲ್ಲಿ ತಾತ್ಕಾಲಿಕ ಗುಡಿಸಲು ದೇಗುಲಗಳನ್ನು ನಿರ್ಮಿಸಿ 27 ದಿನ ಮಾತ್ರ ಇದನ್ನು ತೆರೆದು ಪೂಜೆಯನ್ನು ಸಲ್ಲಿಸಿ ವರ್ಷ ಪೂರ್ತಿ ಮುಚ್ಚಲಾಗುತ್ತೆ. ಕೊಟ್ಟಿಯೂರು ಹೆಸರೇ ಹೇಳುವಂತೆ ತ್ರಿಮೂರ್ತಿಗಳು ಭೇಟಿಯಾಗುವಂತಹ ಸ್ಥಳ ಇದಾಗಿದೆ. ಅಲ್ಲದೆ ಇಲ್ಲಿರುವಂತಹ ಶಿವಲಿಂಗವು ಸ್ವಯಂ ಉದ್ಭವದ ನೈಸರ್ಗಿಕ ಲಿಂಗವಾಗಿದೆ. ಸುಮಾರು 80 ಎಕರೆಯಷ್ಟು ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿರುವಂತಹ ಈ ದೇಗುಲದಲ್ಲಿ ದಕ್ಷಯಾಗದ ಸ್ಥಳವಾಗಿದ್ದು, ಸತೀದೇವಿ ತನ್ನನ್ನೇ ತಾನು ದಹಿಸಿಕೊಂಡಂತಹ ಸ್ಥಳ ಮಹಿಮೆ ಇಲ್ಲಿದೆ. ಇನ್ನು ಸ್ವಯಂಭೂಲಿಂಗ ಪಕ್ಕದಲ್ಲೇ ಆವಿರ್ಭವಿಸಿರುವಂತಹ ಅಮ್ಮಕ್ಕರೂರು ಸ್ಥಾನದಲ್ಲಿ ಸತಿಯನ್ನ ಶಕ್ತಿಯಾಗಿ ಪೂಜಿಸಲಾಗುತ್ತೆ. ಇನ್ನು ಈ ಪ್ರದೇಶದಲ್ಲಿ ಪ್ರಮುಖವಾಗಿ ವೈಷ್ಣವ ಕುಟುಂಬದ ಯಜಮಾನನು ರೋಹಿಣಿ ಆರಾಧನೆ ಎಂಬ ಪ್ರಮುಖ ಆಚರಣೆಯನ್ನ ನಿರ್ವಹಿಸ್ತಾನೆ. ಇವನನ್ನ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತೆ. ನಂತರದಲ್ಲಿ ಲಂಬೋದರಿ ಬ್ರಾಹ್ಮಣರು ಸ್ವಯಂಭೂಲಿಂಗವನ್ನು ಪೂಜಿಸ್ತಾರೆ. ಅಂದ್ರೆ ಆಲಿಂಗನ ಪುಷ್ಪಾಂಜಲಿ ಎಂಬ ವಿಧಿಯನ್ನು ಆಚರಿಸಲಾಗುತ್ತೆ. ಈ ಒಂದು ಸಂಪೂರ್ಣ ಆಚರಣೆಯು ದಕ್ಷಯಾಗದಲ್ಲಿ ಸತಿಯು ತನ್ನನ್ನು ತಾನು ದಹಿಸಿಕೊಂಡಾಗ ಅವಳ ಅಗಲಿಕೆಯಿಂದ ಶಿವನು ನೊಂದಾಗ ಯಾವ ರೀತಿಯಲ್ಲಿ ವಿಷ್ಣು ಶಿವನಿಗೆ ಸಂತೈಸ್ತಾನೆ ಅನ್ನೋದರ ಸ್ಮರಣಾರ್ಥವಾಗಿ ನಿರ್ಮಿಸಲಾಗುತ್ತೆ. ಇದು ಶಕ್ತಿಪೀಠಗಳ ಮೂಲವೆಂದು ನಂಬಿದ್ದು, ದೈವಗಳ ಉಪಸ್ಥಿತಿಯ ಸಮ್ಮಿಲನವಾಗುವಂತಹ ಕೊಟ್ಟಿಯೂರು ಎಂದು ಕರೆಯಲಾಗುತ್ತೆ. ಹಾಗಾದ್ರೆ ಈ ದೇವಸ್ಥಾನದ ವಿಶೇಷತೆ ಏನು? ನಟ ದರ್ಶನ್ ಕೊಟ್ಟಿಯೂರಿನ ಶಿವನ ದೇವಾಲಯಕ್ಕೆ ತೆರಳಿದ್ದು ಯಾಕೆ? ಈ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಬಸವರಾಜ್ ಗುರೂಜಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಇತ್ತೀಚೆಗಷ್ಟೇ ನಟ ದರ್ಶನ್ ಅವರು ಕಣ್ಣೂರಿನ ಮಡಾಯಿಕಾವು ದೇವಸ್ಥಾನಕ್ಕೆ ಹೋಗಿ ಶತ್ರು ಸಂಹಾರ ಯಾಗವನ್ನ ಮಾಡಿದ್ರು. ಈಗ ತ್ರಿಮೂರ್ತಿಗಳ ಸಂಗಮವಾಗಿರುವಂತಹ ಶಿವನ ದೇವಾಲಯಕ್ಕೆ ತೆರಳಿದ್ದಾರೆ. ಏನಿದ್ರ ವಿಶೇಷತೆ ಗುರುಗಳೇ? ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ, ಎಲ್ಲವೂ ಚೆನ್ನಾಗಿದ್ದಾಗ ಮನುಷ್ಯನ ಯೋಗಗಳು ಅದೃಷ್ಟಗಳು ಕೂಡಿ ಬಂದಾಗ ಒಂದು ಸರಾಗವಾಗಿ ಜೀವನ ಸಾಗಿ ಹೋಗ್ತಾ ಇರತ್ತೆ. ಏನಾದ್ರೂ ಅಡ್ಡಿ ಆತಂಕ ಅವಘಡ ಅಥವಾ ಏನೋ ತೊಂದರೆ ಬಂದಾಗ, ಮಾನಸಿಕ ನೆಮ್ಮದಿ ಇಲ್ಲದೆ ಇದ್ದಾಗ ಭಗವಂತನನ್ನ ಮೊರೆ ಹೋಗ್ತೀವಿ. ಅದರಲ್ಲೂ ಕೂಡ ಬ್ರಹ್ಮ ವಿಷ್ಣು ಶಿವರು ಅಂದ್ರೆ ನಾವು ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಕರ್ತ ಅಂತ ಏನ್ ಕರಿತೀವಿ, ಈ 3 ಜನರು ಜೊತೆಗೆ ಶಕ್ತಿಯ ಒಂದು ಅನುಗ್ರಹ ಇರತಕ್ಕಂತ ಅನೇಕ ಪೀಠಗಳು, ಅನೇಕ ವಿಶೇಷವಾದ ದೇವಸ್ಥಾನಗಳಲ್ಲಿ ಕೇರಳದಲ್ಲಿರ್ತಕ್ಕಂಥ ಒಂದು ಪುರಾತನ ಬಾವಲಿ ನದಿಯ ದಡದಲ್ಲಿರ್ತಕ್ಕಂಥ ಒಂದು ಪುರಾತನ ದೇವಾಲಯ ಅಂದ್ರೆ ಅದು ಕೊಟ್ಟಿಯೂರು. ಅದರದ್ದೇ ಆದ ಒಂದು ವಿಭಿನ್ನತೆ ವಿಶೇಷತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಅದು ವೈಶಾಖ ಮಾಸದಲ್ಲಿ 21 ದಿನ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ನಡೆಸ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಈಗ ಇವರು ಹೋಗಿರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ ಹೋದಾಗ ಶಿವನ ಒಂದು ಸ್ವಯಂಭೂ ಆವಿರ್ಭಾವ ಆಗಿರ್ತಕ್ಕಂತಹ ಕ್ಷೇತ್ರ ಕೂಡ ಅದಾಗಿರತ್ತೆ. ಇದನ್ನ ನಾವು 3 ರೀತಿಯಲ್ಲಿ ನಾವು ಅದನ್ನ ಪರಿಗಣನೆಗೆ ತಗೋಬೇಕಾಗತ್ತೆ. ಒಂದು, ಮಾನಸಿಕ ನೆಮ್ಮದಿ ಇರ್ಬೋದು, ಸಂಕಷ್ಟಗಳು ದೂರ ಆಗೋಕಿರ್ಬೋದು, ಅದೃಷ್ಟ ಒಲಿಯೋಕಿರ್ಬೋದು. ಜೊತೆಗೆ ಲಾಸ್ಟ್ ಕಡೆಯ ಭಾಗ ನಮ್ಮ ಜಾತಕ ಅಥವಾ ನಮ್ಮ ಅದೃಷ್ಟ, ನಮ್ಮಲ್ಲಿರ್ತಕ್ಕಂಥ ನಮಗಿರ್ತಕ್ಕಂಥ ಜಾತಕದ ದೋಷಗಳನ್ನು ಕೂಡ ನಾವಿಲ್ಲಿ ತಗೋಬೇಕು. ಯಾಕಂದ್ರೆ ಇವರ ಜಾತಕ ನೋಡಕ್ ಹೋದ್ರು ಕೂಡ ಅಲ್ಲಿ 17/2/77 ತಗೊಂಡ್ರೆ ಈಗ ಶನಿ ಮಹಾದಶೆ ನಡೀತಾ ಇದೆ. ಶನಿ ಅಂದಾಗ ನಾವು ತಕ್ಷಣ ಮೊರೆ ಹೋಗ್ತಕ್ಕಂಥದ್ದೇ ಶಿವನಿಗೆ. ಶನಿ ಅಂತ ಹೇಳಿ ಶನಿಕಾಟ ಅಥವಾ ಶನಿಯ ಒಂದು ಪದೇ ನಮ್ಗೆ ಶನಿಯಿಂದ ಬರ್ತಕ್ಕಂಥ ತೊಂದರೆಗಳು ಅಂತ ಹೇಳಿ ಹೊರಡಕ್ ಹೋಗೋದೇ ಶಿವನ ಅನುಗ್ರಹಕ್ಕಾಗಿ. ಅಂತಹ ಈಗ ಎಷ್ಟೋ ಈ 12 ಜ್ಯೋತಿರ್ಲಿಂಗಗಳಿರ್ಬೋದು, ಅನೇಕ ಇರ್ಬೋದು. ಆದ್ರೆ ಈ ದೇವಸ್ಥಾನಕ್ಕೆ ಅಷ್ಟು ಪ್ರಾಶಸ್ತ್ಯ, ಅಷ್ಟು ಪ್ರಾಮುಖ್ಯತೆ ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಇರ್ತಕ್ಕಂತಹ ಜಾಗವೇ ಅದ್ಭುತವಾದ ಒಂದು ವಿಶೇಷವಾದ ಜಾಗ ಕೂಡ ಸ್ಥಳ ಮಹಿಮೆಯೇ ವಿಶೇಷವಾಗಿದೆ ಅಂತ ಹೇಳ್ತೀರಿ. ಹೌದು. ಇನ್ನು ನಾವು ಇದನ್ನ ಇತಿಹಾಸ ಪುರಾಣಗಳನ್ನ ನೋಡಕ್ ಹೋದಾಗ ಸಾಕ್ಷಾತ್ ಗೌರಿಯ ತಂದೆ ದಕ್ಷ ಮಹಾಯಜ್ಞ ಮಾಡಿದಂತ ಜಾಗ ಕೂಡ ಆಗಿರುತ್ತೆ. 30 ದಿನಗಳು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ನೆರವೇರಿಸ್ತಾರೆ. ಹಾಗಾಗಿ ಇಲ್ಲಿ ಈ ಕೊಟ್ಟಿಯೂರು ಅಂತಕ್ಕಂಥದ್ದನ್ನೇ ಅಲ್ಲಿ 2 ಭಾಗ ಮಾಡ್ತಾರೆ. ಇಕ್ಕರೆ ಕೊಟ್ಟಿಯೂರು, ಅಕ್ಕರೆ ಕೊಟ್ಟಿಯೂರು ಅಂತ. ಅಂದ್ರೆ ವೈಶಾಖ ಮಾಸದಲ್ಲಿ
ಒಂದು ಒಂದು ಪುಣ್ಯ ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನ ನಡೆಸ್ತಕ್ಕಂಥದ್ದೇ ಒಂದು ಸಮಯ. ಈ ಸಮಯ ನೋಡಿದ್ರೆ ಈಗ ನೋಡಿ ಈ ಒಂದು ಜೂನ್ 8ರಿಂದ ಜುಲೈ 4 ತನಕ ಇಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮಗಳು, ಅದ್ರ ಜೊತೆಗೆ ಶನಿಕಾಟ ಮತ್ತೆ ಗಂಡಾಂತರಗಳು ಮತ್ತೆ ಎಲ್ಲೋ ಒಂದ್ ಕಡೆ ಭೀತಿ ಇಂಥದನ್ನೆಲ್ಲ ಹೋಗ್ಲಾಡ್ಸ್ಕೊಳಕ್ಕೆ ಒಂದು ಜಿಗುಪ್ಸೆ, ಮಾನಸಿಕ ನೆಮ್ಮದಿ, ಶತ್ರು ಸಂಹಾರ. ನಮ್ಗೇನು ಅಂತ ಹೇಳಿದ್ರೆ ಶಿವನನ್ನ ಪೂಜೆ ಮಾಡೋರ್ಗೆಲ್ಲರಿಗೂ ಏನ್ ಸಿಗತ್ತೆ ಅಂದ್ರೆ ಆತ್ಮಸ್ಥೈರ್ಯ ಸಿಗತ್ತೆ, ಕಂಟಕಗಳು ದೂರ ಆಗುತ್ತೆ, ಎಲ್ಲಾ ದೇವರುಗಳು ಒಲಿತಾರೆ. ಅದ್ರ ಜೊತೆಗೆ ಈ ಕ್ಷೇತ್ರದಲ್ಲಿ ಏನಂದ್ರೆ ಬ್ರಹ್ಮ ವಿಷ್ಣು ಶಿವರ ಉಪಸ್ಥಿತಿ ಇರತಕ್ಕಂಥದ್ದು. ನಾವು ಒಂದೊಂದು ದೇವಸ್ಥಾನಕ್ಕೂ ಒಂದು ವಿಭಿನ್ನತೆ ಇರುತ್ತೆ. ಆದ್ರೆ ಈ ದೇವಸ್ಥಾನಕ್ಕೆ ಪ್ರಕೃತಿ, ಮನುಷ್ಯ, ದೇವರು ಮೂರು ಕೂಡ ಸಮಾಗಮ ಇಲ್ಲಿ. ಪ್ರಕೃತಿ ತಪ್ಪು ಮಾಡಿದ್ರು ಇದಕ್ಕೆ ಪರಿಹಾರ ಇಲ್ಲೇ ಸಿಗೋದು, ಮನುಷ್ಯ ತಪ್ಪು ಮಾಡಿದ್ರು ಪರಿಹಾರ ಇಲ್ಲೇ ಸಿಗೋದು, ದೇವತೆಗಳಿಗೆ ತೊಂದರೆ ಬಂದ್ರು ಪರಿಹಾರ ಸಿಗ್ತಕ್ಕಂತಹ ಒಂದು ವಿಶೇಷವಾದ ಸ್ಥಳ ಕೂಡ ಇದಾಗಿದೆ. ಅಂದ್ರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡೋದ್ರಿಂದ ಪಾಪ ಕರ್ಮಗಳೆಲ್ಲ ದೂರವಾಗಿ ನಶಿಸಿ ಹೋಗುತ್ತೆ ಅಂತ ನಂಬಲಾಗಿದೆ, ಹಾಗೆ ಹೇಳ್ತೀರಾ? ಇಲ್ಲ, ನಾವು ಪ್ರತಿ ಮನುಷ್ಯನು ಜೀವಿಯಾಗಿರ್ತಕ್ಕಂಥವನು ಕರ್ಮ ಫಲವನ್ನು ಅನುಭವಿಸ್ಲೇಬೇಕು. ತಾನು ಮಾಡಿದ ಕರ್ಮ ಯಾರೇ ಆಗ್ಲಿ ಕರ್ಮಕ್ಕೆ ತಕ್ಕ ಫಲ ಕಲಿಯುಗದಲ್ಲಿ ಸಿಗುತ್ತೆ. ಆದ್ರೆ ಆ ಫಲಕ್ಕೆ, ಆ ಕರ್ಮಕ್ಕೆ ಬರ್ತಕ್ಕಂತಹ ಫಲ ಏನಿದೆ ಅದಕ್ಕೆ ಪರಿಹಾರಗಳು ಸಿಗ್ತಕ್ಕ. ದೇವಸ್ಥಾನಕ್ಕೆ ಹೋಗೋದೇನಂದ್ರೆ ನಾನ್ ಮಾಡಿರೋ ಕರ್ಮ, ನಾನ್ ಮಾಡಿರೋ ಪಾಪ ಸಂಪೂರ್ಣವಾಗಿ ತೊಡೆದು ಹಾಕುವಂತ ನಾವು ಎಷ್ಟೇ ಕೇಳ್ಕೊಂಡ್ರು ಭಗವಂತ ಅದಕ್ಕೆ ಸಂಪೂರ್ಣ ಇದು ಕೊಡೋದಿಲ್ಲ. ಪರಿಹಾರಗಳು, ಒಂದು ದಾರಿಯನ್ನು ತೋರಿಸ್ತಾರೆ, ಒಂದು ಸನ್ಮಾರ್ಗವನ್ನು ತೋರಿಸೋದಕ್ಕೆ. ಆಮೇಲೆ ಆ ಶಿವ ಅಂತ ಹೇಳಿದ್ರೆ ನಮಗ್ ಗೊತ್ತು, ಶಿವನ ವಿಶೇಷತೆಗಳೇ ಏನು, ಶಿವ ಶಕ್ತಿಯನ್ನು ಕೊಡ್ತಾನೆ, ಶಿವನು ಬೇಗ ಒಲಿದು ಬಿಡ್ತಾನೆ. ಎಷ್ಟೇ ಇದಾದ್ರೂ ತಕ್ಷಣವೇ ಶಿವ ಅನುಗ್ರಹ ಕೊಟ್ಬಿಡ್ತಾನೆ. ಅದ್ರಲ್ಲಿ ಸ್ವಯಂಭು, ಭಾರತ ದೇಶದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಸ್ವಯಂಭು ದೇವರುಗಳು, ಸ್ವಯಂಭು ವಿಗ್ರಹಗಳಿಗೆ ಅದು 24 ಗಂಟೆಯಲ್ಲಿ ಕೆಲವು ಸಮಯಗಳಲ್ಲಿ ಅಲ್ಲಿ ಆವಿರ್ಭಾವ, ಅಲ್ಲಿ ಒಂದು ಆವರಿಸ್ಕೊಳ್ತಕ್ಕಂತಹದ್ದು ಕೂಡ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ, ಈ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಪಾಪಗಳ ತೊಳೆದು ಮನುಷ್ಯ ಪರಿಶುದ್ಧನಾಗ್ಬಿಡ್ತಾನೆ ಅನ್ನೋಂಗಿದ್ರೆ ಪ್ರತಿಯೊಬ್ಬರು ಕರ್ಮ ಮಾಡಿರೋರೆಲ್ಲ ಅಲ್ಲಿ ಹೋಗಿ ಬಂದ್ಬಿಡ್ತಾರೆ. ಇಲ್ಲಿ ಇವರ ಜಾತಕದಲ್ಲೂ ಕೂಡ ಧನಿಷ್ಠ ನಕ್ಷತ್ರ ಮತ್ತೆ ವೃಷಭ ಲಗ್ನ, ಮಕರ ರಾಶಿ ಆಗಿರೋದ್ರಿಂದ ಶನಿಯ ಕಾಟ, ಶನಿ ಮಹಾದಶೆ ನಡೀತಾ ಇದೆ, ಶುಕ್ರ ಅಂತರ್ಭುಕ್ತಿ ನಡೀತಾ ಇರೋದ್ರಿಂದ ನಾವ್ ಇದನ್ನೆಲ್ಲ ವಿಂಗಡಿಸಿ ಹೇಳಕ್ ಹೋದ್ರೆ ಎಲ್ಲೆಲ್ಲೋ ಇದರ ವಿಶೇಷಗಳೇ ಬೇರೆ ಆಗ್ಬಿಡುತ್ತೆ. ಇಲ್ಲಿ ಶುಕ್ರ ಅಂದಾಗ ಮಹಿಳೆ ಅಂತ ಬರುತ್ತೆ, ಶನಿ ಅಂತ ಹೇಳಿದಾಗ ಕರ್ಮ ಅಂತ ಬರುತ್ತೆ. ಈ ಸಮಯದಲ್ಲೇ ಯಾಕೆ ಹೋದ್ರು, ಇದೇ ಸಮಯಕ್ಕೆ ಯಾಕೆ ಹೋದ್ರು ಅಲ್ಲಿ ಅಂತ ಹೇಳಿದ್ರೆ ಅದಕ್ಕೆಲ್ಲವನ್ನು ನಾವು ವಿಶ್ಲೇಷಿಸ್ತಾ ಹೋದ್ರೆ ಬಹುಮುಖ್ಯವಾಗಿ ಏನು ಅಂದ್ರೆ ದಾರಿ ತೋರಿಸಯ್ಯ, ದಾರಿ ಮಾರ್ಗ ಕೊಡಪ್ಪ, ನನಗೆ ಈ ಕಷ್ಟದಿಂದ, ಈ ಸಂಕಷ್ಟದಿಂದ ದಾರಿ ಕಾಣಿಸೋದಕ್ಕೆ ನನಗೆ ಸೂಕ್ತ ಮಾರ್ಗ ಸೂಚಿಸು ಅಂತಕ್ಕಂಥದ್ದು. ಯಾಕಂದ್ರೆ ಕೇರಳದಲ್ಲಿರೋ ಎಷ್ಟೋ ದೇವಸ್ಥಾನಗಳಿದೆ, ಬೇರೆ ಬೇರೆ ದೇವಸ್ಥಾನಗಳು ಇದೆ, ಶಿವನ ದೇವಸ್ಥಾನಗಳು ಇದೆ. ಈಗ ಅರುಣಾಚಲ, ನಮ್ಮ ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಶಿವನ ದೇವಸ್ಥಾನಗಳೇನಿದೆ, ಇದಕ್ಕೆ ಇಲ್ಲಿಗೆ ಯಾಕೆ ಹೋದ್ರು ಅಂದ್ರೆ ಈ ಜಾಗವೇ ವಿಶೇಷವಾದ ಜಾಗ. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಮಾರ್ಗ, ನನ್ನ ಕರ್ಮ ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿದೆ, ಸುತ್ತುವರ್ಕೊಂಡ್ಬಿಟ್ಟಿದೆ, ಪೂರ್ತಿಯಾಗಿ ನನಗೆ ದಾರಿ ಕಾಣಿಸ್ತಾ ಇಲ್ಲ, ದಾರಿಗೆ ಮಾರ್ಗ ಸೂಚಿಸು ಹಂಗಂತ ಹೇಳಿ ಎದುರುಗಡೆ ಇರೋ ವ್ಯಕ್ತಿಗೆ ತೊಂದರೆ ಕೊಡು ಅಥವಾ ಅವ್ರು ನನ್ನ ಹತ್ರ ಬರ್ದೆ ಮಾಡು, ಅದೆಲ್ಲ ಇದು. ದಾರಿ ತೋರಿಸು, ನನ್ಗೆ ಒಂದ್ ಸನ್ಮಾರ್ಗ ತೋರಿಸು ಅಂತಕ್ಕಂತ. ಯಾಕಂದ್ರೆ ಈ ದೇವಸ್ಥಾನಕ್ಕೆ ಹಿಂದೆ, ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ಕೆಲವು ಮಹನೀಯರು ಕೂಡ ಭೇಟಿ ಕೊಟ್ಟಿದ್ದಾರೆ. ಹಿಂದೆ ಇವನ್ ಸ್ವಾತಂತ್ರ್ಯದ ಕಾಲದಲ್ಲೂ ಕೂಡ, ಭಾರತ ಸ್ವಾತಂತ್ರ್ಯ ಬರ್ತಕ್ಕಂತ ಸಮಯದಲ್ಲೂ ಕೂಡ ಇಲ್ಲಿ ಹೋಗಿ ಯಾಗ ಯಜ್ಞಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಇದು ಸಾಕ್ಷಾತ್ ಶಂಕರಾಚಾರ್ಯರು ಪುನರ್ ಪ್ರತಿಷ್ಠಾಪನೆ ಮಾಡಿರೋ ಜಾಗ ಇದು. ಜೀರ್ಣೋದ್ಧಾರ ಮಾಡಿರೋದು ಶಂಕರಾಚಾರ್ಯರು ಎಲ್ಲೆಲ್ಲಿ ಜೀರ್ಣೋದ್ಧಾರ ಮಾಡಿದಾರೋ ಅಲ್ಲೆಲ್ಲವೂ ಕೂಡ ಒಂದು ಅದ್ಭುತವಾದ ಶಕ್ತಿ. ಆದ್ರೆ ವಿಷ್ಣು ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗ್ಬೇಕು, ಶಿವನ್ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗ್ಬೇಕು, ಬ್ರಹ್ಮನ್ ದೇವಸ್ಥಾನ ಇಲ್ಲ, ಮೂರೂ ದೇವರ ತ್ರಿಸಂಗಮ ಇದು. ಈ ತ್ರಿಸಂಗಮ ಜಾಗದಲ್ಲಿ ಅದು ನದಿ ಹರಿತಾ ಇರತಕ್ಕಂತ ದೇವಸ್ಥಾನಗಳು, ನದಿ ಪಕ್ಕದಲ್ಲಿ ಹರಿತಾ ಇರತಕ್ಕಂತ ದೇವಸ್ಥಾನಗಳಲ್ಲಿ ಬಹಳಷ್ಟು ಅದ್ಭುತವಾದ ಶಕ್ತಿ ಇರುತ್ತೆ. ಹೌದು, ಅಂದ್ರೆ ತ್ರಿಮೂರ್ತಿಗಳ ಸಂಗಮ ಕ್ಷೇತ್ರ ಆಗಿರೋದ್ರಿಂದ ತ್ರಿಮೂರ್ತಿಗಳ ಆಶೀರ್ವಾದ ಸಿಕ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ತೆರಳಿರಬಹುದು ಅಂತ ಅನ್ಸುತ್ತಾ? ಜೊತೆಗೆ ಇಲ್ಲಿ ಏನು ಪೂಜೆಗಳಾಗಿರುತ್ತೆ ಗುರುಗಳೇ, ಯಾವ್ಯಾವ ರೀತಿ ಪೂಜೆಯನ್ನ ಸಲ್ಲಿಸಿರಬಹುದು? ಇಲ್ಲಿ ಮೂಲ ದೇವರನ್ನ ತಗೊಳ್ಳಕ್ ಹೋದಾಗ ಶಿವ, ಅದರಲ್ಲಿ ಸ್ವಯಂಭು ಶಿವ, ಸ್ವಯಂಭು ಶಿವ ಆಗಿರೋದ್ರಿಂದ ಇಲ್ಲಿ ದಕ್ಷ ಯಜ್ಞ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನು ಆ ಗೌರಿಯ ಅಲ್ಲಿ ನಡೆದಂತಹ ಘಟನೆ ನಿಮಗೂ ನನಗೂ ಎಲ್ರಿಗೂ ಇತಿಹಾಸದಲ್ಲೇ ಅದು ಗೊತ್ತಿರುವಂತಹ ಒಂದು
ವಿಶೇಷವಾದ ಘಟನೆ ಕೂಡ ಅಲ್ಲಾಗಿದೆ. ಅಲ್ಲಿ ನಡೆದಂತ ಸಂದರ್ಭದಲ್ಲಿ ಶಿವನ ಒಂದು ಉಗ್ರ ರೂಪ ತಾಳಿದಾಗ ಬ್ರಹ್ಮ ವಿಷ್ಣು ಸಹ ಅಲ್ಲಿ ಬಂದಂತ ಜಾಗ ಏನಾಗಿರುತ್ತೆ, ಅದು ಪವಿತ್ರವಾಗಿರುತ್ತೆ. ಅಲ್ಲಿ ಅದಕ್ಕೆ ನಾವ್ ಹೇಳಿ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತರ ಮೂರೂ ಸಂಗಮ ಆಗಿರ್ತಕ್ಕಂಥ ಜಾಗ, ಸ್ವಯಂಭುವಾಗಿ ಉದ್ಭವಿಸಿರೋ ಲಿಂಗ, ಮತ್ತೆ ಅದು ಅದಕ್ಕೆ ಮಾಸಗಳಲ್ಲೂ ಕೂಡ ಬಹಳ ವಿಶೇಷವಾಗಿದೆ. ಆ ದೇವಸ್ಥಾನದ ಆವರಣದ ಪ್ರಾಕಾರದಲ್ಲಿ ಶಕ್ತಿಯ ಪೀಠ ಕೂಡ ಇದೆ. ಶಕ್ತಿ ಕೂಡ ಒಳಗಡೆ ಹೋಗೋಂಗಿಲ್ಲ ಅಲ್ಲಿ. ಅದು ಒಂದಿದೆ. ಅದಕ್ಕೆ ಪೂಜೆಗಳು ಕೂಡ ವಿಧಿವಿಧಾನಗಳ ಇದು ಸಹ ಬೇರೆ ಬೇರೆಯಾಗಿ ಇದೆ ಇಲ್ಲಿ. ಇವರಿಗೆ ಈಗ ನಾವು ನಮ್ಗೆ ಈಗಿರೋ ಒಂದು ವಿಷಯಕ್ಕೆ ಅನುಸಾರವಾಗಿ ನೋಡಕ್ ಹೋದಾಗ, ಇವರಲ್ಲಿ ಹೋದಾಗ ಇದು ಶುಭ ಅಂದ್ರೆ ಹೌದೌದು ಇದು ಶುಭನೇ. ಅವ್ರಿಗೆ ಅವ್ರು ಹೋಗಿರೋ ಸಮಯ ತಗೊಂಡಾಗ, ಅವರ ಜಾತಕದ ಒಂದು ದಶಾಕಾಲ ತಗೊಂಡಾಗ, ಅವರ ಸ್ಥಿತಿಗತಿಗಳನ್ನ ಅನುಸರಿಸಿ ನೋಡಕ್ ಹೋದಾಗ ಇದರಿಂದ ಒಂದಷ್ಟು ಮಾರ್ಗಗಳು ಸಿಗುತ್ತೆ. ನಾವು ಯಾವ್ದೋ ದೇವಸ್ಥಾನಕ್ಕೆ ಹೋಗಪ್ಪ, ನೀನ್ ಮಾಡಿರೋ ಪಾಪ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಪಾಪ ಪರಿಹಾರಕ್ಕೆ, ಮಾರ್ಗಕ್ಕೆ, ಒಂದ್ ದಾರಿ ತೋರ್ಸ್ಕೊಳಕ್ಕೆ, ಮನಸ್ಸಿನ ನೆಮ್ಮದಿಗೋಸ್ಕರ. ಜೊತೆಗೇನು ಈ ಕ್ಷೇತ್ರಗಳು, ಇದು ಸಾಮಾನ್ಯವಾಗಿ ಆ ಕ್ಷೇತ್ರಗಳಲ್ಲಿ ಹೋಗ್ಬೇಕು ಅಂದ್ರೆ ನಾವು ಅನ್ಕೊಂಡಿದ ತಕ್ಷಣ ಯಾವ ಕ್ಷೇತ್ರಕ್ಕೂ ಹೋಗಕ್ ಆಗಲ್ಲ. ಆ ಕ್ಷೇತ್ರಜ್ಞನು ನಮ್ಮನ್ನು ಕರೆಸ್ಕೊಳ್ತಾನೆ. ಯಾವುದೇ ದೇವಸ್ಥಾನಕ್ಕೆ ಎಷ್ಟೋ ಜನ ನಾನು ಅಲ್ಲಿ ಹೋಗೋಕ್ ಅನ್ಕೊಂಡೆ, ಹೋಗಕ್ ಆಗ್ಲೇ ಇಲ್ಲ ಅಂತ ಹೇಳಿ ಅನ್ನೋ ಆಡು ಮಾತುಗಳನ್ನು ನಾವು ಕೇಳಿದೀವಿ. ಇದು ನೋಡಕ್ ಹೋದಾಗ ಶನಿ ಮಹಾದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ಆ ಶುಕ್ರ ಅಂದಾಗ ಕೆಲವು ಅಡ್ಡಿ ಆತಂಕಗಳು ಇವರಿಗೆ ಪದೇ ಬರ್ತಾ ಇರಬಹುದು. ಇವರ ಮಾನಸಿಕವಾಗಿ ಜರ್ಜರಿತ ಆಗಿರ್ಬೋದು. ದಾರಿ ಕಾಣದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಅನುಸರಿಸಿ ಅಲ್ಲಿ ಹೋಗಿರ್ತಾರೆ. ಹಾಗಾಗಿ ಇಲ್ಲಿ ಹೋಗಿದ್ದಕ್ಕೆ ಏನು ಫಲ, ಕ್ಷೇತ್ರದ ಫಲ ಏನು, ಕ್ಷೇತ್ರದ ಮಹಿಮೆ ಏನು, ಇತಿಹಾಸವೇನು, ಪುರಾಣವೇನು ಎಲ್ಲವನ್ನ ಅವಲೋಕನ ಮಾಡಿ ನಾವು ನೋಡಕ್ ಹೋದಾಗ ಇದು ಒಂದು ದಾರಿ ತೋರಿಸುವ ಕ್ಷೇತ್ರ, ದಾರಿ ತೋರಿಸುವ ಕ್ಷೇತ್ರ, ಮಾರ್ಗಸೂಚಿ ಕ್ಷೇತ್ರ. ಮನಸ್ಸು ಆಕ್ಟಿವೇಟ್ ಆಗತ್ತೆ, ದೇಹ ಆಕ್ಟಿವೇಟ್ ಆಗಿದೆ. ನಿಮಗೆ ಗಮನಿಸಿರ್ಬೋದು, ಅವ್ರು ನೀರಲ್ಲೂ ಕೂಡ ನಡ್ಕೊಂಡು ನೀರಲ್ಲಿ ಹೋಗ್ತಾರೆ ಅಂತ ಹೇಳಿ ನಾವು ನ್ಯೂಸ್ ಕೇಳ್ತಾ ಇದ್ದೀವಿ ಅಲ್ವಾ? ನೀರಲ್ಲೂ ಯಾಕೆ? ನೀರು ದೇಹ ಶುದ್ಧಿಯನ್ನ ಮಾಡುತ್ತೆ. ಆಮೇಲೆ ಯಾವಾಗ್ಲೂ ಕೂಡ ಅಭಿಷೇಕ ಪ್ರಿಯ ಯಾರು? ಶಿವ. ಅಲಂಕಾರ ಪ್ರಿಯ ಯಾರು? ವಿಷ್ಣು. ನೈವೇದ್ಯ ಪ್ರಿಯ ಯಾರು? ಗಣಪತಿ. ಸೊ ಹಾಗಾಗಿ ಇಲ್ಲಿ ಅಭಿಷೇಕ ಪ್ರಿಯ, ನನ್ನ ದೇಹ ನಾನ್ ಶುದ್ಧಿ ಮಾಡ್ಕೊಂಡು ನಾನ್ ಬರ್ತಾ ಇದ್ದೀನಿ ನಿನ್ನ ಹತ್ರ ಅಂತಕ್ಕಂತಹ ಒಂದು ಭಾವನೆ ಕೂಡ ಇರೋದು. ಆಮೇಲೆ ಈ ಸಮಯ ಕೂಡ ಬಹಳ ವಿಶೇಷವಾಗಿ ಒಳ್ಳೆಯ ಒಂದು ಜ್ಯೇಷ್ಠ ಮಾಸ ಕೂಡ ಆಗಿರೋದ್ರಿಂದ ಇನ್ನೇನ್ ನಾವು ಕೆಲವೇ ದಿನಗಳಲ್ಲಿ 25ನೇ ತಾರೀಕಿಂದ ಆಷಾಢಕ್ಕೆ ಹೋಗ್ತಾ ಇದೀವಿ. ಆಷಾಢಕ್ಕೆ ಮುಂದಿನ ಒಂದು ವಾರ ಬಹಳ ಅದ್ಭುತವಾದ ಕಾಲ ಅಂತೂ ಕೂಡ ನಮ್ಗೆ ಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಆಷಾಢ ಮುಗಿದ ಒಂದು ವಾರ, ಆಷಾಢ ಹಿಂದಿನ ಒಂದು ವಾರ, ಇಲ್ಲಿ ಜಾತಕ ರೀತಿಯ ಮತ್ತೆ ಅವ್ರು ಹೋಗಿದ ರೀತಿಯ ಕ್ಷೇತ್ರದ ಮಹಿಮೆ, ಯಾಕಂದ್ರೆ ಶಂಕರಾಚಾರ್ಯರ ಪಾದ ಸ್ಪರ್ಶ ಮಾಡಿರೋ ಜಾಗ, ಪುನರ್ ಪ್ರತಿಷ್ಠಾಪನೆ ಮಾಡಿರೋ ಜಾಗ, ಎಲ್ಲಾ ಕಂಟಕಗಳು ಕೂಡ ದೂರವಾಗಿ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳ್ತಿದ್ದೀರಿ. ಹೌದು. ಯಾಕೆಂತ ಹೇಳಿದ್ರೆ ಮನುಷ್ಯನಿಗೆ ಸಂಪೂರ್ಣವಾಗಿ ಇನ್ನೇನು ದಾರಿ ತೋರದೆ ಪೂರ್ತಿ ಜೀವನ ಅಸ್ಥಿರ ಆಗ್ಬಿಟ್ಟು ಅಧೋಗತಿಗೆ ಹೋದಾಗ ಏನು ನನಗೆ ದಾರಿ ಅಂದಾಗ ಲಯಕಾರಕನಾಗಿರ್ತಕ್ಕಂಥವನು ಒಂದು ಜ್ಞಾನವನ್ನ ಕೊಟ್ಟು ಆ ಜ್ಞಾನಕ್ಕೆ ತಕ್ಕ ಹಾಗೆ ಒಂದಷ್ಟು ಒಂದಷ್ಟು ಬಿಡುಗಡೆ, ಮಾನಸಿಕ ನೆಮ್ಮದಿ, ಒಂಚೂರು ಏನೋ ಒಂದು ಹೋಗಿದ್ದಕ್ಕೆ ಒಂದು ನಾವ್ ಯಾಕಂದ್ರೆ ಕ್ಷೇತ್ರಕ್ಕೆ ಹೋದಾಗ ನಮಗೆ ಕ್ಷೇತ್ರದಲ್ಲಿ ಸಿಗೋದು ಮೂರೇ: ದುಡ್ಡು ಸಿಗಲ್ಲ, ಐಶ್ವರ್ಯ ಸಿಗಲ್ಲ, ಇನ್ನೊಂದು ಸಿಗಲ್ಲ. ನಮಗೆ ದೇಹ ಶುದ್ಧಿ ಆಗುತ್ತೆ, ಮನಸ್ಸಿನ ಶುದ್ಧಿ ಆಗುತ್ತೆ, ಮನಸ್ಸಿನ ಒಳ್ಳೆ ಭಾವನೆಗಳು ಬರ್ತವೆ. ಆಮೇಲೆ ಕ್ರೂರತ್ವ, ಆಮೇಲೆ ಏನು ನಾವ್ ಯಾವಾಗ್ಲೂ ಸತ್ವಗುಣ, ರಜೋಗುಣ, ತಮೋಗುಣ, ಇವತ್ತೆಲ್ಲಕ್ಕೂ ಕೂಡ ಕಾರಕ ಏನಂದ್ರೆ ತಮೋಗುಣ. ಏನು ಹಿಂದೆ ಮುಂದೆ ನೋಡ್ದೆ, ಯೋಚನೆ ಮಾಡ್ದೆ, ಮಾತಿನಲ್ಲಿ, ಕೈಯಲ್ಲಿ, ಕೃತಿಯಲ್ಲಿ ನಾವು ತಮೋಗುಣ ಇದ್ದಾಗ ಆ ವ್ಯಕ್ತಿಯ ಜೀವನ ಅಲ್ಲೋಲ ಕಲ್ಲೋಲ. ತಮೋಗುಣ ಕಡಿಮೆ ಆಗುತ್ತೆ. ಶಿವ ಶಾಂತಿಕಾರಕ, ಶಿವನ ವಾಸ ಎಲ್ಲೂ ಸ್ಮಶಾನ. ಶಿವನು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಒಂದು ಭಂಗಿ ನೋಡಕ್ ಹೋದಾಗ ಶಾಂತವಾದ ಭಂಗಿ. ಇಲ್ಲಿ ನಾವು ಎರಡನ್ನು ಗಮನಿಸ್ಬೇಕು. ನನಗೆ ಬರೋ ಕಷ್ಟವನ್ನ ದೂರ ಮಾಡು, ನನ್ನ ಸಂಕಟವನ್ನ ದೂರ ಮಾಡು, ನನಗೆ ಮಾರ್ಗ ಕೊಡು. ಎರಡನೇದು, ನನಗಿರೋ ಆವೇಶ, ನನಗಿರೋ ಕೋಪ, ನನಗಿರೋ ಒಂದು ಯಾವುದೋ ಒಂದು ವ್ಯಕ್ತಿತ್ವ, ಕ್ರೂರತ್ವ, ನನ್ನ ಆವೇಶವನ್ನ ಕಡಿಮೆ ಮಾಡು, ನನಗೆ ಆಲೋಚನಾ ಲಹರಿಗಳನ್ನ ಕೊಡು. ನಾವು ಕೇವಲ ನನ್ ಮಾಡಿರೋ ಒಂದು ಕಷ್ಟಕ್ಕೆ ತಕ್ಷಣ ಪರಿಹಾರ ಕೊಡು ಅಂತ ಅಲ್ಲ. ನನಗೆ ಶಾಂತಿ, ನನ್ನ ತಾಮಸ ಗುಣಗಳನ್ನ ಹೋಗ್ಲಾಡಿಸಿ ನನಗೆ ಸತ್ವಗುಣ ಕೊಡು, ನನಗೆ ಒಳ್ಳೆ ಇದು ಕೊಡು ಅಂತ ಕೂಡ. ಯಾಕಂದ್ರೆ ಶಿವನ ಹತ್ರ ಹೋಗೋದೇ ಅದೇ ಇದಕ್ಕೆ. ಶಿವ ಐಶ್ವರ್ಯ ಕೊಡಿಯೋದು ಶಿವನ ಹತ್ರ ಯಾರು ಹೋಗೋಕ್ಕಾಗಲ್ಲ, ಹೋದ್ರೂ ಪ್ರಯೋಜನ ಇಲ್ಲ.
ಖಂಡಿತ ಖಂಡಿತ. ನಾವು ವಿಷ್ಣು ಹತ್ರ ಹೋದಾಗ ವೆಂಕಟರಮಣ ಸ್ವಾಮಿಗೆ ಹೋಗೋದೇನು, ನನಗೆ ಐಶ್ವರ್ಯ, ನನಗೆ ದುಡ್ಡು, ನನಗೆ ಸಾಲ, ನನಗೆ ಯಾರೋ ಕೊಡ್ಬೇಕು ಅಂತ ಹೋಗ್ತಾರೆ. ಶಿವನ ಹತ್ರ ಯಾಕೆ ಹೋಗ್ತಾರೆ? ಮನಸ್ಸಿನ ನೆಮ್ಮದಿ, ನನ್ನ ಜೀವನವನ್ನ ಮೋಕ್ಷ ಮಾರ್ಗದ ಕಡೆ ಕರ್ಕೊಂಡೋಗಪ್ಪ ಅಂತಕ್ಕಂಥ ಭಾವನೆ ಅಲ್ವಾ? ಹೌದು ಹೌದು. ಹಾಗಾಗಿ ಇವರ ಈಗ ಈ ಒಂದು ಜಾತಕ ಮತ್ತೆ ಪರಿಸ್ಥಿತಿ, ಯೋಗಗಳು, ಕ್ಷೇತ್ರದ ಮಹಿಮೆ, ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ಕಾಡುಗಳಲ್ಲಿರ್ತಕ್ಕಂಥ ಸುತ್ತಲೂ ಏನು ಪ್ರಕೃತಿಯಲ್ಲಿ ಆವರಿಸಿಕೊಂಡಿರ್ತಕ್ಕಂಥ ವಿಶೇಷವಾದ ಒಂದು ಆ ಶಿವಲಿಂಗ, ಸ್ವಯಂಭೂ ಲಿಂಗ. ಇದಕ್ಕೆ ಸ್ವಯಂಭೂ ಅನ್ನೋದೇ ಒಂದು ಅದ್ಭುತ ಬಿಡಿ, ಸ್ವಯಂಭೂ ಲಿಂಗ ಅನ್ನೋದೇ ಒಂದು ಅದ್ಭುತ. ಹಾಗಾಗಿ ಇವೆಲ್ಲವನ್ನ ಗಮನಿಸಿ ನೋಡಕ್ ಹೋದಾಗ ಕ್ಷೇತ್ರಜ್ಞ, ವ್ಯಕ್ತಿಯ ಜಾತಕ ಮತ್ತೆ ಪ್ರಸ್ತುತ ಗೋಚಾರದ ಒಂದು ಫಲಗಳನ್ನೆಲ್ಲವನ್ನ ಗಮನಿಸಿ ನೋಡಿದ್ರೆ ಒಂದಷ್ಟು ಸಮಾಧಾನಕ್ಕೆ ಹೋಗಿರೋದು ಅಂತ ಹೇಳುತ್ತೆ. ಧನ್ಯವಾದ ಬಸವರಾಜ್ ಗುರೂಜಿ ಟಿವಿ ನನ್ನೊಂದಿಗೆ ಮಾತನಾಡಿದ್ದಕ್ಕಾಗಿ.